ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಕೋರ್ ಮಗ ಬೈಕ್ ತೊಗೊಳಕ್ ಬಂದಿದ್ದಾನೆ, ಬೈಕ್ ಶೋರೂಮ್ ಅಂತ ಬಂದಿದ್ದಾನೆ. ಅದು ಯಾವುದು NS 200 ಬೈಕ್ ತಗೋತಾಯಿದ್ದ. ಅದಕ್ಕೆ ಅದನ್ನ ಮನೆಗೆ ತೊಗೊಂಡೋಗ್ಬೇಕಲ್ಲ, ಅದಕ್ಕೆ ಎಲ್ಲರೂ ಇನ್ವೈಟ್ ಮಾಡಿದ್ದ. ಸೊ ಅದಕ್ಕೆ ನಾನು ಪ್ರತಿ ಇಲ್ಲಿಗೆ ಬಂದು ಜಾಯ್ನ್ ಆದ್ವಿ. ಸೊ ಯಾವ ರೀತಿ ಇರುತ್ತೆ ಅಂತ ವೀಡಿಯೋಸ್ ಹಾಕ್ತೀನಿ, ಶೋರೂಮ್ ವೀಡಿಯೋಸ್ ಹಾಕ್ತೀನಿ, ನೋಡ್ಕೊಬೋದು. ನಿಂತ್ಕೊಂಡಿದ್ದೀವಿ. ಇವನು ಕಿರಣ ಅಂತ, ಅವ್ರ್ಯಾರೋ ಅವ್ರ ಹೆಸರು ಗೊತ್ತಿಲ್ಲ. ಲಿಖಿತು, ಇದು ನಮ್ಮ ಅಕ್ಕ. ಇಲ್ಲಿ ನಮ್ಮ ಪುಟಾಣಿ ಮಗಳು, ನನ್ನ ಮಗಳು ಇಲ್ಲಿದ್ದಾಳೆ. ನಮ್ಮಮ್ಮ ಪ್ರಣು, ಪ್ರದಿ ಅಲ್ಲಿ ಎಲ್ಲ ಗಾಡಿ ಸ್ಟಾರ್ಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದು ರಿಟರ್ನಿಂಗ್ ಬ್ಯಾಗ್ ಬೈಕ್ ತೊಗೊಳಕ್ ಬಂದಿದ್ದು. ನಾವು ವಿಡಿಯೋ ಮಾಡ್ಕೊಂಡು ಒಂದು ಕಂಟೆಂಟ್ ಸಿಗುತ್ತೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ ನಮ್ಮ ದೇಶ ಅಂತ ಬಂದೆ. ಸೊ ಸಿಗ್ತೀವಿ ಗೈಸ್. ಹೇಳಿ ಏನಾದರೂ ನಿಮ್ಮ ಮಗ ಬೈಕ್ ತಗೋತಿರೋದ್ರ ಬಗ್ಗೆ ಎರಡು ಅಜ್ಜಿ. ಇದು ಅಮ್ಮ, ನಿಮ್ಮ ಮೊಮ್ಮಗನ ಬಗ್ಗೆ ಬೈಕ್ ತಗೋತಾ ಇರೋದ್ರ ಬಗ್ಗೆ. ಅಣ್ಣ ಬೈಕ್ ತಗೋತಾನೆ ಪ್ರಣು. ಹ್ಯಾಪಿನಾ? ಹ್ಯಾಪಿನಾ ನಿನಗೆ? ಖುಷಿನಾ ನಿನಗೆ? ಹಲೋ, ನಿಮ್ಮ ಫ್ರೆಂಡು ಬೈಕ್ ತಗೋತಾ ಇದ್ದಾರೆ. ಫುಲ್ ಖುಷಿ. ಅವ್ನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಸೊ ಈಗ ಅಲ್ಲಿ ಫ್ರೆಂಡ್ ತೋರಿಸ್ತೀವಿ. ಇಲ್ಲೊಂದು ಪಾಯಿಂಟ್ ಬಂದರೆ 3 ಲೀಟ್ರ್ ಇದ್ದಾರೆ. ಬ್ಯಾಟ್ರಿ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಬರ್ತಾ ಇದೆ, 3 ಲೀಟ್ರ್ ಇರ್ತದೆ. ಅದು ಡ್ರಿಂಕಿಂಗ್ ಆದರೆ ಈಗ ಹೋಗಿ ರೀಫಿಲ್ ಮಾಡಿ. ಸೊ ಫೈನಲ್ ಆಗಿ ಗಾಡಿ ತೊಗೊಂಡ್ವಿ. ಗಾಡಿ ತೊಗೊಂಡು ನಮ್ಮ ಅಕ್ಕನ ಕೈಲಿ ಕೀನ ಸ್ಟಾರ್ಟ್ ಮಾಡಿಸಿ, ಸೊ ಗಾಡಿ ಸ್ಟಾರ್ಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದ. ನಮ್ಮ ಅಕ್ಕ ಮಾಡ್ತಾಯಿದ್ರು, ಅವ್ನಿಗೆ ಬರ್ತಾನೆ ಇಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡಿ ಎಕ್ಸ್ಲೇಟ್ರ್ ಕೊಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದ. ಅದಕ್ಕೆ ನಮ್ಮ ಅಕ್ಕನ ಮಗನು, ನಮ್ಮಮ್ಮನ, ಆಮೇಲೆ ಎಲ್ಲರೂ ಅಂದರೆ ಅವ್ರ ಫ್ಯಾಮಿಲಿ ಫುಲ್ಲು ಕೀ ಹ್ಯಾಂಡ್ ಓವರ್ ಮಾಡೋ ಥರ ಫೋಟೋಸ್ ತೆಗೆಸ್ಕೊಂಡ್ವಿ, ವೀಡಿಯೋಸು ಮಾಡ್ಕೊಂಡ್ವಿ. ಆಮೇಲೆ ಅಪ್ಪ ಅಮ್ಮನ ಜೊತೆ ಒಂದು ತೆಗೆಸ್ಕೊತೀನಿ ಕಣಪ್ಪ ಅಂತಂದ. ಅವಾಗ ಅವ್ರ ಅಪ್ಪ ಆಯಿತು ಓಕೆ ಅಂತ ಹೇಳಿದ್ರು. ಆಮೇಲೆ ಅವ್ರ ಅಪ್ಪ ಮತ್ತು ಅವಳು ಪ್ರಣವನು ತೆಗೆಸ್ಕೊಂಡ್ರು. ಸೊ ಫೈನಲಾಗಿ ನನ್ನ ಜೇಶನು ಫಸ್ಟು ಟೈಮ್ ಗಾಡಿ ಹತ್ತಿದ್ಲು. ಸೊ ಇದು ಅವನು ಬೈಕ್ ತೊಗೊಂಡು ಶೋರೂಮಿಂದ ಒಂದು ಸ್ವಲ್ಪ ಓಡಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಟ್ರಯಲ್ ಏರಿಯಾಸ್ ಇರುತ್ತಲ್ಲ, ಅಲ್ಲಿ ನೋಡ್ತಾ ಇದ್ದ ಯಾವ ರೀತಿ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಅದನ್ನೇ ವೀಡಿಯೋ ಮಾಡ್ಕೋತಾ ಇದ್ವಿ. ಅವ್ನು ಬಂದಿದ್ದೆ. ಸೊ ಬಂದು ನಿಲ್ಲಿಸಿ ಅದ್ರದ್ದು ವೀಡಿಯೋ ಮಾಡಿಕೊಂಡೆ. ಸೊ ಅದನ್ನೇ ನಗ್ತಾ ಇದ್ದ, ನಾನು ವೀಡಿಯೋ ಮಾಡ್ಕೊಬರ್ತಾಯಿದ್ರೆ. ಸೊ ಗೈಸ್, ಇವತ್ತಿನ ವೀಡಿಯೋ ಇದು ನೋಡಿ. ಇವಾಗ ಬಾರೆ ಹತ್ತು ಅಂತ ಹೇಳ್ತಾಯಿದ್ದೆ. ನಾನು ಬರಲ್ಲ ಅಂತ ಹೇಳ್ತಾಯಿದ್ದೆ. ಆಮೇಲೆ ಪ್ರದಿ ಹತ್ಬಿಟ್ಟು ಒಂದು ರೌಂಡ್ ಹೆಂಗೆ ಕಾಣ್ತಾರೆ ನೋಡಿ, ಹಂಗೆ ಮೂವ್ ಮಾಡ್ತಾನೆ ಬೈಕ್ನ. ಸೊ ಇದನ್ನು ಅವರು ತಗೊಂಡು ಅಂದ್ಬಿಟ್ಟು ನನಗೆ ಯಾಕೋ ಗೇರ್ ಗಾಡಿ ಸೂಟ್ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಇದನ್ನೇ ವೀಡಿಯೋಸ್ ಮಾಡಿಕೊಂಡೆ, ನಂಗೆ ಸೂಟ್ ಆಗ್ತಾಯಿಲ್ಲ ಅಂತ ಹೇಳಿ. ಫೈನಲ್ ಆಗಿ ಗಾಡಿ ತೊಗೊಂಡು ನಾವು ಪಾನಿಪುರಿ ತಿನ್ಕೊಂಡು ನಾನು ಪ್ರದಿ ಅಕ್ಕ ಅವ್ರ ಮನೇಲೇನೋ ನಾನ್ ವೆಜ್ ಮಾಡಿದ್ದಾರಂತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಗಾಡಿ ವೀಡಿಯೋಸ್ ಎಲ್ಲ ನೋಡಿದ್ರೆ ಅನಿಸುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.